ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ನಿಮಗೆ ಎಫ್ ಡಿ ಅಕೌಂಟ್ ಮತ್ತು ಆರ್ ಡಿ ಅಕೌಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿಲ್ಲದೆ ಇರ್ಬೋದು ಎಫ್ ಡಿ ಅಕೌಂಟ್ ಅಂದ್ರೇನು ಮತ್ತು ಆರ್ ಡಿ ಅಕೌಂಟ್ ಅಂದ್ರೇನು ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ಅಕೌಂಟ್ ಇದ್ದೇ ಇರುತ್ತೆ. ಬ್ಯಾಂಕ್ಗಳಲ್ಲಿ ಕೆಲವೊಂದು ಜನರದ್ದು ಬ್ಯಾಂಕ್ ಅಕೌಂಟಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಮತ್ತು ಕೆಲವೊಂದು ಜನರದ್ದು ಎಫ್ ಡಿ ಇರುತ್ತೆ, ಆರ್ ಡಿ ಇರುತ್ತೆ. ಆದರೆ ನಿಮಗೆ ಅದ್ರ ಯೂಸಸ್ ಗೊತ್ತಿರೋದಿಲ್ಲ. ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋದು ಮತ್ತು ಇದನ್ನು ಬೆನಿಫಿಟ್ ಯಾವ ರೀತಿ ಪಡ್ಕೋದು ಅಂತ ಹೇಳಿದ್ರೆ ಪೂರ್ತಿಯಾಗಿ ಹೇಗೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸ್ಕಿಪ್ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಅರ್ಥ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಭಾಳಷ್ಟು ಜನರದ್ದು ಬ್ಯಾಂಕಲ್ಲಿ ಯಾವ ರೀತಿ ಅಕೌಂಟ್ ಇರುತ್ತೆ ಅಂದರೆ ಎಸ್ ಬಿ ಅಕೌಂಟ್ ಇರುತ್ತೆ. ಎಸ್ ಬಿ ಅಕೌಂಟ್ ಅಂದರೆ ಏನಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ. ಇದರಲ್ಲಿ ನೀವು ಓನ್ಲಿ ಮನಿನ ಸೇವ್ ಮಾಡ್ಕೋಬೋದು ಮತ್ತು ಯಾವುದೇ ರೀತಿ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ ಮತ್ತು ನಿಮಗೆ ಚಾರ್ಜಸ್ ಕೂಡ ಇದರಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಯಾವುದೇ ರೀತಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಯೂಸ್ ಆಗುತ್ತೆ ಎಲ್ಲಪ್ಪ ಅಂದರೆ ನೀವು ಯಾವುದೇ ರೀತಿ ಫಿಕ್ಸ್ಡ್ ಅಮೌಂಟ್ನ ಇಡೋದಿಲ್ಲ ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಡೆಪಾಸಿಟ್ನ ಇಡ್ತೀನಿ ಅಂದರೆ ಎಫ್ ಡಿ ಅಕೌಂಟ್ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ. ಇದರಲ್ಲಿ ನೀವು ಒಂದು ಅಮೌಂಟ್ನ ಫಿಕ್ಸ್ಡ್ ಆಗಿ ಬ್ಯಾಂಕ್ ಅಕೌಂಟ್ನಲ್ಲಿ ಇಡಬೇಕಾಗುತ್ತೆ. ಇದನ್ನ ನೀವು ಇಟ್ಟರೆ ನೀವು ಅದರಲ್ಲಿ ಒಂದು ಪೀರಿಯಡ್ನ ಸೆಟ್ ಮಾಡಬೇಕು. ಪೀರಿಯಡ್ ಅಂದರೆ ನೀವು ಇದರಲ್ಲಿ ಎಷ್ಟು ವರ್ಷಗಳ ಕಾಲ ಇದರಲ್ಲಿ ಅಮೌಂಟ್ನ ಇಡ್ತಾ ಇದ್ದೀರಾ ಅಂದರೆ ಕೆಲವೊಂದು ಜನರು ಎಷ್ಟು ಇಡ್ತಾರೆ ಅಂದರೆ 6 ಮಂತ್ ಮಾತ್ರ ಇಡ್ತಾರೆ. ಆದರೆ ಕೆಲವೊಂದು ಜನರು 1 ವರ್ಷ ಇಡ್ಬೋದು, 2 ವರ್ಷ ಇಡ್ಬೋದು. ಅವರು 10 ವರ್ಷದವರೆಗೂ ಅದರಲ್ಲಿ ಅಮೌಂಟ್ನ ಸೇವ್ ಆಗಿ ಇಟ್ಕೋಬೋದು. ಅಂದರೆ ಮುಂದೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ನೀವು ಅದರಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಅದಕ್ಕೆ ಎಫ್ ಡಿ ಅಕೌಂಟ್ ಭಾಳಷ್ಟು ಯೂಸ್ ಆಗುತ್ತೆ. ಮತ್ತು ಈ ಫಿಕ್ಸ್ಡ್ ಡೆಪಾಸಿಟ್ ಇಡೋದ್ರಿಂದ ನಿಮಗೆ ಇದರಲ್ಲಿ ಆ್ಯನ್ಯುವಲ್ ಆಗಿ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಅಂದರೆ ನಿಮಗೆ ಬಡ್ಡಿ ಕೂಡ ಸಿಗುತ್ತೆ. ಬಡ್ಡಿ ಯಾವ ರೀತಿ ಅಂದರೆ ಯಾವ ರೀತಿ ನೀವು ಬ್ಯಾಂಕ್ ಅಕೌಂಟ್ ಇರುತ್ತೋ ಆ ಬ್ಯಾಂಕ್ ಅಕೌಂಟ್ಗಳ ಮೇಲೆ ನಿಮಗೆ ಬಡ್ಡಿ ಸಿಗುತ್ತೆ. ಈಗ ಎವರೇಜ್ ಆಗಿ ನಿಮಗೆ 6% ಬಡ್ಡಿ ಸಿಗ್ಬೋದು. 6% ಅಂದರೆ ನಿಮಗೆ ಈಗ 10,000 ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ 6% ಆಗಿ ನಿಮಗೆ ಅದರಲ್ಲಿ ಬಡ್ಡಿ ನಿಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಮತ್ತು ಅದನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಕೂಡ ಮಾಡ್ಕೋಬೋದಿಲ್ಲ. ಅಂದರೆ ಅದರಲ್ಲಿ ಸೇವ್ ಇರಬೇಕಂದ್ರೆ ಅದನ್ನು ಕೂಡ ಸೆಟ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮಗೆ 10 ವರ್ಷ ಆದಮೇಲೆ ಕೂಡ ನಿಮಗೆ ಎಲ್ಲ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಯೂಸ್ ಮಾಡ್ಕೋಬೋದು. ಇದು ಭಾಳಷ್ಟು ಜನರಿಗೆ ಯೂಸ್ ಆಗುತ್ತೆ. ನೀವು ಏನಾದರೂ ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕಂದ್ರೆ ಈಗಲೇ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಬೇಕಂದ್ರೂ ಕೂಡ ನಾನು ವಿಡಿಯೋನ ಸೆಪರೇಟಾಗಿ ಮಾಡಿ ತಿಳಿಸ್ತೀನಿ. ಈಗ ಅದರಲ್ಲಿ ಸ್ವಲ್ಪ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದೀನಿ. ನೋಡಿ, ಈಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಯಿತು ಮತ್ತು ಎಫ್ ಡಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಆಯಿತು. ಇನ್ನು ನೆಕ್ಸ್ಟ್ ಆರ್ ಡಿ ಅಕೌಂಟ್. ಆರ್ ಡಿ ಅಕೌಂಟ್ ಏನಪ್ಪ ಅಂದರೆ ಏನಂದರೆ ಇದರ ಫುಲ್ ಫಾರ್ಮ್ ನಿಮಗೆ ರಿಕರೆಂಟ್ ಡೆಪಾಸಿಟ್ ಅಂತ. ರಿಕರೆಂಟ್ ಡೆಪಾಸಿಟ್ ಅಂದರೆ ಈಗ ಫಿಕ್ಸ್ಡ್ ಡೆಪಾಸಿಟಲ್ಲಿ ನೀವು 1 ಟೈಮ್ ಡೆಪಾಸಿಟ್ ಇರುತ್ತೆ. ಆದರೆ ರಿಕರೆಂಟ್ ಡೆಪಾಸಿಟ್ನಲ್ಲಿ ನೀವು ಮಂತ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು. ಅಂದರೆ ನಿಮಗೆ ಮಂತ್ಲಿ ಪೇಮೆಂಟ್ ಆಗ್ತಾ ಇತ್ತಪ್ಪ ಅಂದರೆ ಅದರಲ್ಲಿ ಕೆಲವೊಂದಿಷ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ನೀವು ಸೇವ್ ಮಾಡ್ಕೋತೀನಿ ಅಂದರೆ ನೀವು ಮಂತ್ಲಿ ಡೆಪಾಸಿಟ್ನ ಮಾಡಬೇಕಾಗುತ್ತೆ. ಇದರಲ್ಲಿ ಆರ್ ಡಿ ಅಕೌಂಟ್ನ ನೀವು ಮಾಡ್ಕೊಳ್ಬೇಕು. ಮತ್ತು ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಂತ ನಾನೀಗ ಹೇಳ್ತೀನಿ. ಒಂದು ವೇಳೆ ನೀವು ಆರ್ ಡಿ ಅಕೌಂಟ್ನ ಈಗ ಓಪನ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ, ನೀವು ಮೊಬೈಲ್ನಲ್ಲಿ ಕೂಡ ಆರ್ ಡಿ ಅಕೌಂಟ್ನ ಓಪನ್ ಮಾಡ್ಕೋಬೋದು ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಕೂಡ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ಯಾವ ಬ್ಯಾಂಕ್ ಅಕೌಂಟ್ ಬೇಕಾಗಿದೆ ಮತ್ತು ನಿಮಗೆ ಎಫ್ ಡಿ ಬೇಕಾ ಆರ್ ಡಿ ಬೇಕಾ ಅದನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಆರ್ ಡಿ ಅಕೌಂಟ್ ಮಾಡ್ಕೊಳ್ಬೇಕು ಮತ್ತು ಎಫ್ ಡಿ ಅಕೌಂಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಆರ್ ಡಿ ಅಕೌಂಟ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಆರ್ ಡಿ ಅಕೌಂಟ್ ಓಪನ್ ಮಾಡಿದ್ದೀರಾ. ಅದರಲ್ಲಿ ನೀವು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂದರೆ ನಿಮಗೆ ಮಂತ್ಲಿ ಪೇಮೆಂಟ್ ಆಗ್ತಾ ಇದೆ ಅಂದ್ಕೊಳ್ಳಿ. ಈಗ ಮಂತ್ಲಿ ನಿಮಗೆ ಸ್ಯಾಲ್ರಿ ಬರ್ತಾ ಇರುತ್ತೆ. ಅದರಲ್ಲಿ ನಿಮ್ಗೆ ಎಲ್ಲನೂ ಕೂಡ ಖರ್ಚು ಆಗ್ತಾ ಇರುತ್ತೆ ಮತ್ತು ನೀವು ಮನಿನ ಸೇವ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಒಂದಿಷ್ಟು ಅಮೌಂಟ್ನ ಸೇವ್ ಮಾಡ್ಕೊಳ್ಬೇಕು ಅಂತ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟಿರ್ತೀರ. ಆದರೆ ಅದನ್ನು ಯಾರಿಗೂ ಮತ್ತೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಮತ್ತು ನಿಮಗೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಿಮಗೆ ಅದು ಸೇವ್ ಆಗೋದಿಲ್ಲ. ಆಗ ನೀವು ರಿಕರೆಂಟ್ ಡೆಪಾಸಿಟ್ನ ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಮಂತ್ಲಿ ಒಂದಿಷ್ಟು ಅಮೌಂಟ್ನ ಅದರಲ್ಲಿ ಸೇವ್ ಮಾಡ್ಕೊಂಡ್ರಿ ಅಂದರೆ ಅದಕ್ಕೆ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ. ಮತ್ತು ನೀವು ಅದನ್ನು ಎಷ್ಟು ವರ್ಷಗಳ ಕಾಲ ಅಂದರೆ 10 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, 2 ವರ್ಷ, ನಿಮಗೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷಗಳವರೆಗೂ ಅದರಲ್ಲಿ ನೀವು ಪೀರಿಯಡ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಮಂತ್ಲಿ ನೀವು ಡೆಪಾಸಿಟ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈಗ 500 ರೂಪೀಸ್ ಮಂತ್ಲಿ ನೀವು ಅದರಲ್ಲಿ ಸೇವ್ ಮಾಡ್ತಾ ಹೋಗಿಲ್ಲ ಅಂದರೆ 1000 ರೂಪೀಸ್ ಮಂತ್ಲಿ ಸೇವ್ ಮಾಡ್ತಾ ಹೋಗಿ ಅದಕ್ಕೆ ನಿಮಗೆ ಒಂದಿಷ್ಟು ಪರ್ಸೆಂಟ್ ಅಂತ ನಿಮ್ಮ ಬ್ಯಾಂಕ್ ಅಕೌಂಟ್ ಕಡೆಯಿಂದ ಒಂದಿಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ಬಡ್ಡಿ ಸಿಗುತ್ತೆ. ಅದನ್ನ ನೀವು ಈಸಿಯಾಗಿ ಯೂಟಿಲೈಸ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನಿಮಗೆ ಎಫ್ ಡಿ ಅಕೌಂಟ್ ಮತ್ತು ಆರ್ ಡಿ ಅಕೌಂಟ್ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಇನ್ನೂ ಹೆಚ್ಚು ಮಾಹಿತಿ ಬೇಕಂದರೆ ಇಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿಯಾಗಿ ಆರ್ ಡಿ ಅಕೌಂಟ್ ಬೇಕಾ, ಎಫ್ ಡಿ ಅಕೌಂಟ್ ಬೇಕಾ ಮತ್ತು ಏನೇನು ಮಾಹಿತಿ ಬೇಕೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.